ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ. ಬನ್ನಿ ನಾವು ನಿನ್ನೆ ದಿನ ಹೇಗೆ ಟೈಮ್ ಕಳೆದ್ವಿ ಅಂತ ನೋಡೋಣ. ನಮಗಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಎನರ್ಜಿ ಬೂಸ್ಟರ್ ಥರ ಟೀ ಬೇಕು. ಇಲ್ಲಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದಾದಮೇಲೆ ಟೀ ಕುಡಿದೆ ನಾನು. ಕುಡಿದ್ಮೇಲೆ ನೆಕ್ಸ್ಟು ಹಂಗೆ ತಿಂಡಿಗೆ ಪಡ್ ಮಾಡಿದ್ವಿ. ನೆನ್ನೆ ಪಡ್ ಮಾಡಿ ರೆಡಿ ಆದಮೇಲೆ ಮಕ್ಕಳನ್ನು ತಿಂದವರೆಲ್ಲ ಸ್ಕೂಲ್ಗೆ ಕಳಿಸ್ದೆ. ಒಬ್ಳು ಅಷ್ಟೇ ಸ್ಕೂಲ್ಗೆ ಹೋದ್ಲು, ಇನ್ನೊಬ್ಳಿದ್ಲು. ಆಮೇಲೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ನೋಡಿ. ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಮಧ್ಯಾಹ್ನ ಎಲ್ಲ ಊಟ ಅದೆಲ್ಲ ಆಯಿತು. ಆದಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಜಾತ್ರೆ ಇತ್ತು, ಅದಕ್ಕೆ ಅಲ್ಲಿ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೋಗೋಕ್ಕೆ ಅಂತ ಇಲ್ಲಿ ಫಸ್ಟು ಟೀ ಮಾಡಿದ್ವಿ ನೋಡಿ. ಮತ್ತು ಸಾಯಂಕಾಲ ಟೀ ಕುಡಿದು ಹೋದ್ವಿ ದೇವಸ್ಥಾನಕ್ಕೆ. ಎಲ್ಲ ರಶ್ ಇತ್ತು, ಸ್ವಲ್ಪ ಕ್ಯೂ ಇತ್ತು. ಇಲ್ಲಿ ನೋಡಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸು. ನೋಡಲೆಲ್ಲ ದೇವ್ರು ಎಷ್ಟು ಚೆನ್ನಾಗಿ ಕುಂದಿರ್ಸಿದ್ರೆ, ಆಮೇಲೆ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಹೋಗಿದ್ದು ನಿನ್ನೆ 3rd ಡೇ ಅದು ಜಾತ್ರೆದು. ನಂಗೆ ಹುಷಾರಿಲ್ಲದೆ ಕಾರಣಕ್ಕೆ ನಾನು ಹೋಗೇ ಇರಲಿಲ್ಲ. ಅಲ್ಲಿ ನೋಡಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಅವರೆಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಮಕ್ಕಳು. ದೇವ್ರನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರಲ್ವ, ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಇಲ್ಲಿ ಹಾಗೆ ಮುಂದೆ ಬಂದ್ವಿ ಜಾತ್ರೆಯಲ್ಲಿ ನೋಡಿ. ಈ ಥರ ಇದನ್ನ ನೋಡಿ ನಮ್ಮ ಮಕ್ಕಳು ಹೆದರ್ತಾ ಇದ್ದರು. ಆಮೇಲೆ ಹಂಗೆ ಇಲ್ಲಿ ನೋಡಿ ಜನಗಳೆಲ್ಲ ನಿಂತ್ಕೊಂಡು ನೋಡೋದು, ಅದ್ರ ಫೋಟೋ ತಗೊಳ್ಳೋದು ಎಲ್ಲ ಮಾಡ್ತಾಯಿದ್ರು, ವಿಡಿಯೋಸ್ ತೊಗೊಳ್ಳೋದು. ಅದು ಜಾತ್ರೆ ಎಲ್ಲ ತುಂಬ ವೆರೈಟಿ ಎಲ್ಲ ಸಾಮಾನು, ಏನು ಮಕ್ಕಳು, ಚಿಕ್ಕ ಮಕ್ಕಳದು, ದೊಡ್ಡವ್ರದ್ದು, ಆಮೇಲೆ ಡ್ರೆಸ್ಸು ಎಲ್ಲ, ಆಮೇಲೆ ಗೇಮ್ಸು ಎಲ್ಲ ಇದು ನೋಡಿ. ಇಲ್ಲಿ ಗೇಮ್ಸ್ ಹತ್ರ ಬಂದ್ವಿ. ಇಲ್ಲಿ ಅದಿತಿ ಆಟ ಆಡ್ತೀನಿ ಅಂದ್ಲು, ಆಡಿಸ್ದೆ ನೋಡಿ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ಇದಕ್ಕೆ ಎಷ್ಟೊತ್ತು ಕ್ಯೂ ಅಲ್ಲಿ ನಿಂತುಕೊಂಡು ಅವಳ ಆಟ ಆಡೋಕ್ಕೆ ಕಳಿಸ್ದೆ, ಅಷ್ಟು ಕ್ಯೂ. ಎಲಿಫೆಂಟಲ್ಲಿ ವಂಶಿ ನಾನು ಕೂರ್ತೀನಿ ಅಂತಿದ್ಲು, ಆಯಿತು ಅಂತ ಕೂರಿಸ್ದೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ನಗಾಡ್ತಾ ಇದ್ಲು. ಆಮೇಲೆ ನೋಡಿ ಅದು ಸ್ವಲ್ಪ ಸ್ಪೀಡಾಗಿ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅವ್ರಂಗೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಆಯಿತು ಅಂತ ಹಂಗೆ ಇದು ಮಾಡಿ ಫೈನಲಿ ಮುಗಿಸಿದ್ಲು ಅವಳು ಆಟ ಆಡೋದು. ಎಂಜಾಯ್ ಅಂತೂ ಮಾಡಿದರು ಇಬ್ಬರು, ಚೆನ್ನಾಗಿ ಆಟ ಆಡಿ ಗೇಮ್ಸ್ ಎಲ್ಲ ಆಡಿ. ಆಮೇಲೆ ಅಲ್ಲಿಂದ ನಾವು ಬರಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಆಟ ಸಾಮಾನು ಕೊಡಿಸ್ದೆ. ಆಮೇಲೆ ಇಲ್ಲಿ ತಿನ್ನೋಕೆ ಒಂದು ಸ್ವಲ್ಪ ತೊಗೊಂಡು ಬಂದ್ವಿ. ಕೋಡ್ಬಳೆ, ಮೈಸೂರು ಪಾಕು, ಆಮೇಲೆ ಅವು ಚೋಡ ಥರ ಇರ್ತಾವೆ, ಅವು ತಂದು ತಿಂದ್ವಿ ಮನೇಲಿ. ಆಮೇಲೆ ನಾನೆಲ್ಲ ನೈಟ್ಗೆ ಚಪಾತಿ ಹಿಟ್ಟು ನಾದಿಟ್ಟೆ ಅಡುಗೆ ಮಾಡಬೇಕು ಅಂತ. ಹಂಗೆ ಅವ್ರಿಗೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ದೆ. ಕೂತ್ಕೊಂಡು ಹಾಗೆ ಟಿ ವಿ ನೋಡ್ತಾ, ಆ ಕಡೆ ಟಿ ವಿನೂ ನೋಡ್ತಾ ಇದ್ವಿ. ಹಂಗೆ ಅವಳು ಹೋಮ್ವರ್ಕ್ ಮಾಡ್ತಾಯಿದ್ಲು, ನಾನು ಟಿ ವಿ ನೋಡ್ತಾ ಅವಳಿಗೆ ಹೇಳ್ಕೊಡ್ತಾ ಇದ್ದೆ. ಆಫ್ಟರ್ ಅಂದರೆ ನೆಕ್ಸ್ಟ್ ಬರೋದು ಸಿ ಹೊಡಿಬೇಕಾ? ನೋಡ್ರಿ, ಜಾತ್ರೆ ಒಳಗೆ ವಾಚ್ ಕೊಡಿಸು ಅಂದರು, ಕೊಡಿಸಿದ್ದೆ. ಅದನ್ನ ಈಗ ತೋರಿಸು ಅಂತ ಅಂತಿದ್ರು, ಅದಕ್ಕೆ ತೋರಿಸ್ದೆ. ಇಲ್ಲಿ ನಾನು ಚಪಾತಿ ಜೊತೆ ಆಮೇಲೆ ಹಂಗೆ ಊಟಕ್ಕೆ ನೆಕ್ಸ್ಟ್ ಚಟ್ನಿ ಮಾಡ್ಕೊಂಡೆ ನೋಡಿ. ಪಲ್ಯ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಚಟ್ನಿ, ಇದನ್ನ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ರೆಸಿಪಿನೂ ಸರಿ ಮಾಡಿದಾಗ. ಹೀಗೆ ಊಟ ಎಲ್ಲ ಮಾಡಿದ್ಮೇಲೆ ನಮ್ಮ ಮನೆಯವ್ರು ಬಂದರು. ಅವರೆಲ್ಲ ಊಟ ಆದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಇವರು ಸರಿಗಮಪ ದರ್ಶನ್, ಆಮೇಲೆ ಇನ್ನೊಬ್ಬರು ನಿಖಿಲ್ ಅಂತೆ, ಅವರೆಲ್ಲ ಅನುರಾಧ ಭಟ್ ಅವರೆಲ್ಲ ಹಾಡ್ತಾಯಿದ್ರು. ಅವಾಗ ನಾವು ಲೇಟಾಗಿ ಹೋದ್ವಿ, ನಮ್ಮ ಮನೆಯವ್ರು ಲೇಟಾಗಿ ಬಂದರು. ಹೋಗಿಲ್ವ ಫಂಕ್ಷನ್ಗೆ ಅಂದರು. ನಾವು ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋಗಲಿ ಅಂತ ಬಿಟ್ಟಿದ್ದೆ ಅಂದರು. ಆಮೇಲೆ ಎಲ್ಲ ಸೇರಿ 10 ಗಂಟೆ ಮೇಲೆ ಹೋದ್ವಿ. ಹೋಗಿ 1.5 hour ಕೂತ್ಕೊಂಡ್ವಿ. ಆದರೂ ಇನ್ನೂ ಫಂಕ್ಷನ್ ಇತ್ತು. ನಮ್ಗೆ ಮಕ್ಕಳು ನಿದ್ದೆ ಎಲ್ಲ ಬರ್ತಿತ್ತಲ್ವ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟರು. ಆಮೇಲೆಲ್ಲ ಸಾಂಗ್ ಎಲ್ಲ ಆಡಿದ, ಆಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು ಬೇರೆದವರೆಲ್ಲ. ಆದರೆ ನಾವು ಹೋಗಿದ್ದ ಮುಂಚೆ ಚೆನ್ನಾಗಿತ್ತಂತೆ. ನಾವು ಇವ್ರದ್ದು ಹಾಡು ಸ್ಟಾರ್ಟ್ ಆದಮೇಲೆ ಹೋದ್ವಿ ಲೇಟಾಗಿ. ಹಂಗೆ ನೋಡಿಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ರಶ್, ಅಲ್ಲಿನೂ ಚೇರೇ ಸಿಗ್ತಾ ಇರಲಿಲ್ಲ. ಆದರೂ ನನಗೂ ಅಷ್ಟು ಸಿಕ್ತು. ಮಕ್ಕಳನ್ನಷ್ಟು ಕರ್ಕೊಂಡು ಕೂತೆ. ಮತ್ತು ಹಾಗೆ ಕಾಮಿಡಿ ಕಿಲಾಡಿ, ಆಮೇಲೆ ಗಿಚ್ಚಿಗಿಲಿ ಅವರೆಲ್ಲ ಬಂದಿದ್ದರು. ಅವರು ಕೂಡ ಸ್ಕಿಟ್ ಮಾಡಿದರು, ಕಾಮಿಡಿ ಸ್ಕಿಟ್ಟು ಚೆನ್ನಾಗಿತ್ತು ಅದನ್ನು ಕೂಡ.
ಒಟ್ಟಲ್ಲಿ ಡೇ ಜಾತ್ರೆ ಇದ್ದಿದ್ದಕ್ಕೆ ಎಂಜಾಯ್ ಮಾಡಿದ್ವಿ. ಚೆನ್ನಾಗೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನೋಡಿಕೊಂಡು ಜಾತ್ರೆಯಲ್ಲಿ ಅಡ್ಡಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ. ಎಲ್ಲರೂ ನಮ್ಮ ವಿಡಿಯೋಸ್ನ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರ ಲೈಫಲ್ಲಿ ಪಾಸಿಟಿವ್ ಎನರ್ಜಿನೇ ಇರಲಿ ಯಾವಾಗಲೂ. ಥ್ಯಾಂಕ್ ಯು.